ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಅಲ್ಲಿನ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳಿಕ್ ಹೋದ ಸಂದರ್ಭದಲ್ಲಿ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರ ಮೇಲೆ ಹಲ್ಲೆ ಆಗಿದೆ, ದಬ್ಬಾಳಿಕೆ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ವರದಿಗಾರ್ತಿಯನ್ನ ಆ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೂಡ ಹಾಕಿದ್ದಾರೆ. ವಿಡಿಯೋ ಫುಟೇಜಸ್ ಅನ್ನ ಡಿಲೀಟ್ ಮಾಡುವಂತ ಹೇಳಿದ್ದಾರೆ. ನಾವು ನೋಡಿದಾಗ ಸಂತೋಪನ್ ಮೇಲೆ ಅಷ್ಟೊಂದು ಫಿಸಿಕಲ್ ಅಟ್ಯಾಕ್, ಏನ್ ಇವ್ರಿಗೆ ಹೆದರಿಕೆ? ನಾವು ಇವ್ರಿಗೆ ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಅಷ್ಟು ಹೆದರಿಕೆ ಏನು? ರಿಪಬ್ಲಿಕ್ ಪ್ರತಿನಿಧಿಗಳು ಸಿಂಹ ಇದ್ದಂಗೆ, ಪ್ರಶ್ನೆ ಕೇಳ್ತೀವಿ ನಾವು. ಪ್ರಶ್ನೆ ಕೇಳಿದ್ರೆ ಅಷ್ಟು ಹೆದರ್ಕೊಳ್ಳೋದು ಯಾಕೆ? ಇವ್ರ ಹತ್ರ ಉತ್ತರ ಇದ್ರೆ, ಇವ್ರು ಸರಿಯಾಗಿದ್ರೆ ಅಷ್ಟು ಹೆದರ್ಕೊಳ್ಳೋ ಅಂತದ್ದೇನಿದೆ? ಆಮೇಲೆ ನಮ್ಮ ಪ್ರತಿನಿಧಿಗಳ ಸುರಕ್ಷತೆಗಾಗಿ ಅಥವಾ ಯಾವುದೇ ವಿದ್ಯಾರ್ಥಿಯ ಸುರಕ್ಷತೆಗಾಗಿ ಅಲ್ಲಿ ಪೊಲೀಸರೇ ಇಲ್ಲ. ಇಡೀ ಕ್ಯಾಂಪಸ್ ನಲ್ಲಿ ಇಷ್ಟೆಲ್ಲ ಗಲಾಟೆ ಆದ್ರೂ ಕೂಡ ಮಮತಾ ದೀದಿ ಸರ್ಕಾರದ ಪೊಲೀಸರಿಲ್ಲ, ಅಲ್ಲಿ ಬರೋದೇ ಇಲ್ಲ, ಬಚಾವ್ ಮಾಡಕ್ಕೆ ಯಾರೂ ಬರಲ್ಲ. ಆ ಯೂನಿವರ್ಸಿಟಿಯ ಗೂಂಡಾಗಳು ಏನ್ ಬೇಕಾದ್ರೂ ಮಾಡಬಹುದು. ಈಗಾಗಲೇ ನಮ್ಮ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದ ಹಾಗೆ ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ, ಬ್ರೈನ್ ವಾಶ್ ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ದೇಶಗಳ ಅಮೆರಿಕ ಅಥವಾ ಚೀನಾ ಗೊತ್ತಿಲ್ಲ ಯಾವ ದೇಶ ಅಂತ, ಆ ರೀತಿಯ ಒಂದು ಸಿದ್ಧಾಂತದ ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಅದರ ಕೆಲವು ಹುಡುಗರು ಮುಖ್ಯಸ್ಥರು. ಅವರು ಬಂದ್ಬಿಟ್ಟು ನಮ್ಮ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ತಾ ಇದ್ದಾರೆ, ರಾಷ್ಟ್ರ ಸರ್ವೋಪರಿ ಅನ್ನೋದನ್ನ ರಿಪಬ್ಲಿಕ್ ನೆಟ್ವರ್ಕ್ ಯಾವಾಗ್ಲೂ ಹೇಳುತ್ತೆ. ಯಾರೇ ನಮ್ಗೆ ನಮ್ಮ ದೇಶ ಒಡೆಯುವಂತ ವಿಭಜಕ ಮನಸ್ಥಿತಿ ಎಲ್ಲೇ ಇದ್ರೂ ಕೂಡ ರಿಪಬ್ಲಿಕ್ ಅದ್ರ ವಿರುದ್ಧ ಮಾತಾಡೇ ಆಡುತ್ತೆ, ಪ್ರಶ್ನೆ ಕೇಳೇ ಕೇಳುತ್ತೆ. ಎಕ್ಸಾಕ್ಟ್ಲಿ. ಇವತ್ತು ಬೆಳಗ್ಗೆ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಶಿವಮೊಗ್ಗೆಯ ಶರಾವತಿ, ತುಂಗಾ, ಭದ್ರಾ ನದಿಗಳ ಒಡಲಿಗೆ ಮಣ್ಣು ಹಾಗೆ ಮರಳು ದಂಧೆಕೋರರು ಆ ಕನ್ನ ಹಾಕ್ತಾ ಇದ್ರು. ಆ ಸುದ್ದಿಯನ್ನ ನಾವು ಕವರ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನ ಮಾಡಲಾಯಿತು. ಆದ್ರೆ ಇಂಥ ಹಲ್ಲೆಗೆ, ಇಂಥ ಧಮಕಿ ದಬ್ಬಾಳಿಕೆಗಳಿಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಯಾವತ್ತೂ ಕೂಡ ಬಗ್ಗಿಲ್ಲ, ಯಾವತ್ತೂ ಕೂಡ ವರದಿಗಾರಿಕೆಯಿಂದ ಹಿಂದೆ ಸರಿದಿಲ್ಲ. ಇದಕ್ಕೆ ಅನೇಕ ಉದಾಹರಣೆಗಳಿದೆ. ಇನ್ಫ್ಯಾಕ್ಟ್ ನಮ್ಮ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರನ್ನು ಜೈಲಿಗೆ ಕಳಿಸುವ ಪ್ರಯತ್ನ ಕೂಡ ಆಗಿತ್ತು. ಸುಳ್ಳು ಆರೋಪಗಳನ್ನು ಅವ್ರ ಮೇಲೆ ಹೊರಿಸಿ ಆಗ್ಲೂ ಕೂಡ ಧೈರ್ಯವಾಗಿ ನಿಂತು ಪತ್ರಿಕಾ ಸ್ವಾತಂತ್ರ್ಯ ಅದೊಂದೇ ಧರ್ಮವನ್ನ ಉಸಿರಾಗಿಸಿಕೊಂಡು ಹೋರಾಡಿತ್ತು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಇವತ್ತು ಕೂಡ ಪಶ್ಚಿಮ ಬಂಗಾಳದ ಆ ಜಾಧವ್ಪುರ ಯೂನಿವರ್ಸಿಟಿಯಲ್ಲಿ ಆಗ್ತಿರೋದು ಅದೇನೆ. ಅಲ್ಲಿ ಹೋಗಿದ್ದು ದೇಶ ವಿರೋಧಿ ಘೋಷಣೆಗಳು, ಬರಹಗಳನ್ನ ಯೂನಿವರ್ಸಿಟಿಯಲ್ಲಿ ಯಾಕೆ ಬರೆಯಲಾಗಿದೆ, ಇದನ್ನ ಯೂನಿವರ್ಸಿಟಿ ಅವಕಾಶ ಮಾಡಿಕೊಟ್ಟಿದ್ದು ಹೇಗೆ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳೋ ಸಲುವಾಗಿ ಹೀಗೆ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳನ್ನ ಒತ್ತೆಯಾಳುಗಳಾಗಿರಿಸಿಕೊಂಡಿದ್ದಾರೆ. ಅದರಲ್ಲೂ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಮ್ಮ ಪ್ರತಿನಿಧಿ ಇನ್ಫ್ಯಾಕ್ಟ್ ಧೈರ್ಯವಾಗಿ ಪ್ರಶ್ನೆ ಕೇಳ್ತಾ ಇದ್ರು, ಯಾಕೆ ನಮ್ಮನ್ನ ಇರಿಸಿಕೊಂಡಿದ್ದೀರಿ, ನಮ್ಮನ್ನು ಬಿಡಬೇಕು ನೀವು, ಹೀಗೆ ರಿಪೋರ್ಟರ್ಗಳನ್ನ ನೀವು ಬಂದಿಯಾಳಾಗಿ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿದ್ದ ರಿಜಿಸ್ಟ್ರಾರ್ ತಮ್ಮ ಸ್ಟೂಡೆಂಟ್ ಗಳನ್ನೇ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ, ಮೌನವಾಗಿ ಕೂತಿದ್ರು. ನಮ್ಮ ರಿಪೋರ್ಟರ್ ಕೇಳುವ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಕೊಡದಲ್ಲೇ ಕೂತಿದ್ರು. ಇದು ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಅನ್ನೋದಕ್ಕೆ ಇವತ್ತು ಮತ್ತೊಂದು ಉದಾಹರಣೆ ಸಿಕ್ಕಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮತ್ತೊಂದು ಪೊಳ್ಳುತನವನ್ನ ಎಕ್ಸ್ಪೋಸ್ ಮಾಡಿದೆ. ನೀವು ಈಗಲೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ಮಟ್ಟಿಗೆ ಅಲ್ಲಿ ಹೋದ ವರದಿಗಾರರ ಮೇಲೆ ಇಡೀ ಯೂನಿವರ್ಸಿಟಿಯ ಜನ ಮುಗಿಬೀಳ್ತಿದ್ದಾರೆ ಅಂತ ಹೇಳಿ. ಅದರಲ್ಲೂ ವಿದ್ಯಾರ್ಥಿಗಳು ಕಂಡ್ರಿ, ಇವರು ವಿದ್ಯಾರ್ಥಿಗಳು, ಅದರಲ್ಲೂ ಮಾಧ್ಯಮದ ಜವಾಬ್ದಾರಿ, ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಬಂದವರಿಗೆ ಕೊಡಬೇಕಾದ ಮರ್ಯಾದೆ ಇದು ಯಾವುದು ಕೂಡ ಅರಿವಿಲ್ಲ ಅಂತಂದ್ರೆ ಏನ್ ಕಲಿತಿದ್ದಾರೆ ಇವರು? ಸಮಾಜಕ್ಕೆ ಪ್ರಜೆಗಳಾಗಿ ಬರೋರು, ಯೂನಿವರ್ಸಿಟಿಯಿಂದ ಪಾಸ್ ಔಟ್ ಆಗಿ ಬರುವವರು, ಡೆಮೋಕ್ರಸಿ ತಲೆ ತಿರುಗಿಸ್ತಾ ಇರೋರು ಯಾರು? ಎಕ್ಸಾಕ್ಟ್ಲಿ. ವಿದ್ಯಾರ್ಥಿಗಳು ಯಾಕೆ ಈ ರೀತಿ ಯೋಚನೆ ಮಾಡ್ತಾರೆ? ಅವ್ರಿಗೆ ಯಾಕೆ ಬೇಕು? ನಮ್ಮ ದೇಶದ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಇದೇ ಕಾಳಜಿ ನಮ್ಮ ದೇಶದ ಬಗ್ಗೆ ವಿದ್ಯಾರ್ಥಿಗಳಿಗೆ ಯಾಕೆ ಕಾಳಜಿ ಇಲ್ಲ? ಆ ಪ್ಯಾಲೆಸ್ತೈನ್ ಬಗ್ಗೆ ಇರುವಂತ ಕಾಳಜಿ ಅಥವಾ ಕಾಶ್ಮೀರದ ಬಗ್ಗೆ ಇರುವಂತ ಕಾಳಜಿ ಅವ್ರಿಗೆ ಯಾಕೆ ನಮ್ಮ ದೇಶದ ಬಗ್ಗೆ ಇಲ್ಲ? ಗೋಡೆಗಳ ಮೇಲೆ ಜಾಧವ್ಪುರ್, ಹಿಂದೆ JNU ಇತ್ತು, ಈಗ JU ಇದೆಯಾ ಅನ್ನೋ ಪ್ರಶ್ನೆಯನ್ನ ಇದು ಹುಟ್ಟಾಗ್ತಾ ಇದೆ. ಯಾಕಂತಂದ್ರೆ ಜಾಧವ್ಪುರ್ ಯೂನಿವರ್ಸಿಟಿನಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನ ದೊಡ್ಡದಾಗಿ ಗೋಡೆ ಮೇಲೆ ಬರೆಯಲಾಗಿದೆ. ಅಷ್ಟೇ ಅಲ್ಲ, ಅದನ್ನ ಕೇಳಕ್ ಹೋದ್ರೆ ನೋಡಿ ಇವ್ರು ನಮ್ಮ ಮೇಲೆ ಇಷ್ಟು ಗೂಂಡಾಗಿರಿ ಮೆರೀತಾರೆ ಅಂತಂದ್ರೆ ಅಲ್ಲಿ ಉಳಿದ ವಿದ್ಯಾರ್ಥಿಗಳ ಮೇಲೆ, ಸಾಮಾನ್ಯ ವಿದ್ಯಾರ್ಥಿಗಳ ಮೇಲೆ, ಅಲ್ಲಿರುವಂತಹ ಜನಸಾಮಾನ್ಯರ ಮೇಲೆ ಅದನ್ನ ಎಷ್ಟು ಗೂಂಡಾಗಿರಿ ಮೆರೀತಾ ಇರಬೇಕು? ಮಮತಾ ಬ್ಯಾನರ್ಜಿ ಸರ್ಕಾರ ಅದನ್ನ ಎಷ್ಟು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇರಬೇಕು? ಅಲ್ಲಿ ನಮ್ಮ ಜರ್ನಲಿಸ್ಟ್ಗಳು, ರಿಪಬ್ಲಿಕ್ ನೆಟ್ವರ್ಕ್, ನ್ಯಾಷನಲ್ ನೆಟ್ವರ್ಕ್ ಒಂದು ಪ್ರಶ್ನೆ ಕೇಳಕ್ ಹೋದ್ರೆ ನಮ್ಮ ಪ್ರತಿನಿಧಿಗಳನ್ನ ಹಿಡಿದು ತಳ್ತಾರೆ, ಹೊರಗಡೆ ಹಾಕ್ತಾರೆ. ಇವರು ಇನ್ನೆಷ್ಟು ಧಾರ್ಷ್ಟ್ಯ ಮೆರೀತಾ ಇರಬೇಕು, ಇನ್ನೆಷ್ಟು ಅಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರಬೇಕು? ಪ್ರಶ್ನೆನೇ ಕೇಳೋ ಹಂಗಿಲ್ಲ, ವಾಕ್ ಸ್ವಾತಂತ್ರ್ಯ ಅನ್ನೋದೇನೆ ಇಲ್ಲ. ಪ್ರಶ್ನೆ ಕೇಳಿದ ತಕ್ಷಣ ಮೈ ಮೇಲೆ ಬರ್ತಾರೆ, ದರ್ಪ ಮೆರೀತಾರೆ, ದಾಳಿ ಮಾಡ್ತಾರೆ. ನೋಡಿ ಹೆಂಗ್ ಹೊಡಿತಾ ಇದ್ದಾರೆ, ನೋಡಿ ಅಲ್ಲಿ ಪೊಲೀಸ್ ಇಲ್ಲ, ಸರ್ಕಾರದ ಕಡೆಯಿಂದ ಯೂನಿವರ್ಸಿಟಿಯಲ್ಲಿ ಯಾವುದೇ ಸುರಕ್ಷತಾ ವ್ಯವಸ್ಥೆಗಳಿಲ್ಲ. ಯಾರಂದ್ರೆ ಅವರು ಗೂಂಡಾ ವರ್ತನೆ ಮೆರೀತಾರೆ. ನಮ್ಮ ಹೆಣ್ಮಕ್ಳನ್ನ, ನಮ್ಮ ರಿಪೋರ್ಟರ್ ಹೃದಿತಾನ ಅಲ್ಲಿ ರೂಮಲ್ಲಿ ಕೂಡ ಹಾಕ್ತಾರೆ, ಅವ್ರ ಮೇಲೆ
ಮಾಡ್ತಾರೆ, ತಳ್ಳಾಡ್ತಾರೆ, ನೂಕಾಡ್ತಾರೆ, ಫೋರ್ಸ್ಫುಲಿ ಅವ್ರನ್ನ ಮೈಕ್ ಕಿತ್ಕೊಳಕ್ ನೋಡ್ತಾರೆ. ನೋಡಿ ಹೆಂಗ್ ತಳ್ತಾ ಇದ್ದಾರೆ. ಕೆಲಸ ಮಾಡೋದೇ ತಪ್ಪು ಅನ್ನೋ ರೀತಿನಲ್ಲಿ ಅವ್ರ ಮೇಲೆ ದಾಳಿಗಳಾಗುತ್ತೆ. ಸೊ ಅಲ್ಲಿ ಪ್ರಶ್ನೆನೇ ಮಾಡಕ್ಕಾಗಲ್ಲ. ಇದು ಪಶ್ಚಿಮ ಬಂಗಾಳ. ಇನ್ನು 4 ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಇತ್ತು ಇವತ್ತು ಆ ಜಾದವ್ಪುರ ಯೂನಿವರ್ಸಿಟಿಯಲ್ಲಿ ಪರಿಸ್ಥಿತಿ ಅನ್ನೋದನ್ನ ಈ 4 ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ. ನಮ್ಮ ಪ್ರತಿನಿಧಿ ಕವಿತಾ ಮೇಲೆ ಯಾವ ರೀತಿಯಾಗಿ ಮುತ್ತುವರೆದಿದ್ದಾರೆ, ಎಲ್ಲರೂ ಕೂಡ ಯಾವ ರೀತಿ ಆಕೆ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಹಾಗೆ ಇದೀಗ ರಿಪಬ್ಲಿಕ್ ಬಾಂಗ್ಲಾದ ಅಷ್ಟೂ ಮಂದಿ ವರದಿಗಾರರು ಯೂನಿವರ್ಸಿಟಿ ಮುಂಭಾಗದಲ್ಲಿ ನಿಂತಿದ್ದಾರೆ. ಯೂನಿವರ್ಸಿಟಿಯ ಬಾಗಿಲುಗಳನ್ನ ಈಗ ಕ್ಲೋಸ್ ಮಾಡಿಸಿದ್ದಾರೆ. ಆದ್ರೂ ಕೂಡ ವರದಿಗಾರರು ಅಲ್ಲಿಂದ ನಾವು ಕದಲೋದಿಲ್ಲ ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದಾರೆ. 7ಕ್ಕೂ ಅಧಿಕ ಮಂದಿ ನಮ್ಮ ಪ್ರತಿನಿಧಿಗಳು, ರಿಪಬ್ಲಿಕ್ ಬಾಂಗ್ಲಾದ ಪ್ರತಿನಿಧಿಗಳಿದ್ದಾರೆ. ಎಷ್ಟು ಹೆದರಿಕೆ ನೋಡಿ ಅವರಿಗೆ. ನಾವು ಸತ್ಯ ಹೇಳ್ತೀವಿ ಅಂತ ನಿರ್ಭೀತ ಪತ್ರಿಕೋದ್ಯಮ ಅಂದ್ರೆ ಇದು. ಯಾರಿಗೂ ಹೆದರೋದಿಲ್ಲ ರಿಪಬ್ಲಿಕ್ ನೆಟ್ವರ್ಕ್. ಸತ್ಯ ಹೇಳ್ತೀವಿ ಅನ್ನೋ ಕಾರಣಕ್ಕೆ ಹೊರಗಾಕ ಬಾಗ್ಲು ಹಾಕ್ತಾರೆ. ಎಷ್ಟು ದಿನ ಬಾಗ್ಲು ಹಾಕ್ತಾರೆ? ನನ್ಗನ್ಸುತ್ತೆ ಇಡೀ ದೇಶದ ಜನ, ವೀಕ್ಷಕರ, ಇಡೀ ದೇಶ, ಇದು ನಮ್ ದೇಶ, ಇದು ನಮ್ಮದೇ ದೇಶದ ಜನ, ಹೃದಿತಾ ನಮ್ಮದೇ ದೇಶದ ಹೆಣ್ಮಕ್ಳು. ನಾವು ಅವ್ರ ಬಗ್ಗೆ ಮಾತನಾಡಬೇಕು, ಅವ್ರಿಗೆ ಧ್ವನಿ ಆಗ್ಬೇಕು. ನಾವು ಖಂಡಿತವಾಗ್ಲೂ ಇಡೀ ದೇಶದ ಜನ ಈ ಸರ್ವಾಧಿಕಾರದ ವಿರುದ್ಧ, ಈ ದಬ್ಬಾಳಿಕೆಯ ವಿರುದ್ಧ, ಈ ದರ್ಪದ ವಿರುದ್ಧ ಧ್ವನಿ ಎತ್ತಬೇಕು. ಮಮತಾ ಬ್ಯಾನರ್ಜಿ ಸರ್ಕಾರದ ಸರ್ವಾಧಿಕಾರಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು. ಇಡೀ ದೇಶದ ಜನರ ಧ್ವನಿ ಜೋರಾದ್ರೆ ಬಹುಶಃ ಅಲ್ಲಿನ ದಬ್ಬಾಳಿಕೆ, ಸರ್ವಾಧಿಕಾರ ಕಡಿಮೆ ಆಗುತ್ತೆ ಅನ್ಸುತ್ತೆ. ಜಾಧವ್ಪುರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನಸ್ಸನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ? ಯಾರು ಅವರಲ್ಲಿ ದೇಶ ವಿರೋಧಿ ಮನಸ್ಥಿತಿಯನ್ನ ತುಂಬುತ್ತಾ ಇದ್ದಾರೆ? ಅದಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ತಾ ಇದ್ದಾರೆ? ಅವ್ರ ಉದ್ದೇಶ ಏನು? ಯಾರ ದಲ್ಲಾಳಿಗಳು ಇವರು? ಅಮೆರಿಕದ ದಲ್ಲಾಳಿಗಳ ದುಡ್ಡಲ್ಲಿಂದ ಬರುತ್ತೆ ಇವರಿಗೆ, ಧೈರ್ಯ ಎಲ್ಲಿಂದ ಬರುತ್ತೆ? ಯಾಕೆ ಈ ರೀತಿ ದೇಶ ವಿರೋಧಿ ಬರಹಗಳನ್ನ ಬರೀತಾರೆ? ಯಾಕೆ ಭಾರತ ಕಂಡ್ರೆ ಆಗಲ್ಲ ಇವರಿಗೆ? ಯಾಕೆ ನಮ್ಮ ದೇಶದ ಮೇಲೆ ಪ್ರೀತಿ ಪ್ರೇಮ ಇಲ್ಲ? ಸಹಜವಾಗಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಆಗ್ಲೇ ರವೀಂದ್ರ ರೇಷ್ಮೆ ಅವರು ಹಿರಿಯ ಪತ್ರಕರ್ತರು ರಿಪಬ್ಲಿಕ್ ಕನ್ನಡದ ಜೊತೆ ಇದೇ ವಿಚಾರವಾಗಿ ಮಾತನಾಡುವಾಗ ಹೇಳ್ತಾ ಇದ್ರು, ನೋಡಿ ಯೂನಿವರ್ಸಿಟಿಗಳು ಐಡಿಯಾಲಜಿಗಳನ್ನು ಹುಟ್ಟುಹಾಕೋ ಕೇಂದ್ರ ಆಗಬೇಕು. ತಪ್ಪಲ್ಲ, ಒಬ್ರಿಗೆ ಒಂದ್ ಸಿದ್ಧಾಂತ, ಇನ್ನೊಬ್ರಿಗೆ ಇನ್ನೊಂದು ಸಿದ್ಧಾಂತ ತಪ್ಪಲ್ಲ. ಆದ್ರೆ ಆ ಸಿದ್ಧಾಂತಗಳು ದೇಶ ಪ್ರೇಮದ ಕಡೆಗಿರಬೇಕು, ದೇಶದ ಏಕೀಕರಣದ ಕಡೆಗಿರಬೇಕು, ದೇಶ ಮೊದಲು ಅನ್ನೋ ಮನಸ್ಥಿತಿ ಕಡೆಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಇರಬೇಕು. ನೀವು ಇಲ್ಲಿನ ರಾಜಕಾರಣಿಗಳನ್ನ ವಿರೋಧಿಸಿ, ಇಲ್ಲಿನ ರಾಜಕೀಯ ಪದ್ಧತಿಗಳನ್ನ ವಿರೋಧಿಸಿ, ಅಥವಾ ಯಾವುದೋ ಒಂದು ಆಚರಣೆಯ ವಿರುದ್ಧವಾಗಿ ನಿಮ್ಮ ಧ್ವನಿ ಎತ್ತೋ ರೀತಿಯಲ್ಲಿ ನಿಮ್ಮ ಐಡಿಯಾಲಜಿ ಇರಲಿ, ಅದಕ್ಕೆ ಯೂನಿವರ್ಸಿಟಿಗಳ ಬುನಾದಿ ಆಗತ್ತಾ? ತಪ್ಪಲ್ಲ. ಆದರೆ ದೇಶದ ವಿರೋಧಿಯಾಗಿ, ದೇಶ ಹಾಗೆ ಇಲ್ಲಿನ ಸರ್ಕಾರಗಳು ಕೈಗೊಂಡ ಕೆಲ ನಿರ್ಧಾರಗಳು, ಅದರಲ್ಲೂ ದೇಶದ ಇಂಟಿಗ್ರಿಟಿ ಕುರಿತಾಗಿ ತೆಗೆದುಕೊಂಡ ನಿರ್ಧಾರಗಳು, ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕೇಂದ್ರ ಆಗ್ಬಿಡುತ್ತೆ ಯೂನಿವರ್ಸಿಟಿಗಳು. ಅಂದ್ರೆ ಇದನ್ನ ಕಂಟ್ರೋಲ್ ಮಾಡೋರು ಯಾರು? ಇದನ್ನ ಪ್ರಶ್ನೆ ಮಾಡೋರು ಯಾರು? ಅದೇ ಕೆಲಸವನ್ನ ಇವತ್ತು ಪ್ರಶ್ನೆ ಮಾಡೋ ಕೆಲಸವನ್ನ ರಿಪಬ್ಲಿಕ್ ಬಾಂಗ್ಲಾದ ತಂಡ ಮಾಡೋ ಸಂದರ್ಭದಲ್ಲಿ ಈ ರೀತಿಯ ದೌರ್ಜನ್ಯ, ಈ ರೀತಿಯ ದಬ್ಬಾಳಿಕೆ, ಲಿಟರಲಿ ಅವರನ್ನ ಕೂಡ ಹಾಕಲಾಗಿದೆ. ಎಲ್ಲಿ? ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಮ್ಮ ಮಹಿಳಾ ವರದಿಗಾರ್ತಿಯನ್ನ ಕೂಡ ಹಾಕಿದ್ದಾರೆ. ಆಕೆಯ ಬಳಿಯಲ್ಲಿದ್ದ ವಿಡಿಯೋ ಫುಟೇಜ್ ಗಳನ್ನ ಡಿಲೀಟ್ ಮಾಡು ಅಂತ ಹೇಳಿ ದಬ್ಬಾಳಿಕೆ ಮಾಡಿದ್ದಾರೆ. ಆದ್ರೆ ಯಾವುದೇ ದಬ್ಬಾಳಿಕೆಗೂ ಕೂಡ ಬಗ್ಗಿಲ್ಲ ಆಕೆಯ ಜೊತೆಯಲ್ಲಿದ್ದ ಸಹ ವರದಿಗಾರರು ಪ್ರತಿಭಟಿಸಿದ್ದಾರೆ, ಜೋರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾವು ಮಾಡ್ತಾ ಇರೋದು ನಮ್ಮ ಕೆಲಸ, ಇದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮ್ಮ ಯೂನಿವರ್ಸಿಟಿ ಗೋಡೆ ಮೇಲೆ ನಿಮ್ಮ ವಿದ್ಯಾರ್ಥಿಗಳು ದೇಶ ವಿರೋಧಿ ಘೋಷಣೆಗಳನ್ನ ಬರೆಯುವಾಗ ಇಲ್ಲದೆ ಇದ್ದವರು ಈಗ ಯಾಕೆ ಬಂದಿದ್ದೀರಿ? ನಮ್ಮ ಮೇಲೆ ವಿದ್ಯಾರ್ಥಿಗಳು ದಬ್ಬಾಳಿಕೆ ಮಾಡೋ ಸಂದರ್ಭದಲ್ಲಿ ಇಲ್ದವರು ಈಗ ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ದೀರಿ? ಫುಟೇಜ್ ಗಳನ್ನ ಡಿಲೀಟ್ ಮಾಡು ಅಂತ ಹೇಳಿ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಸ್ವಾತಂತ್ರ್ಯ. ನಮ್ಮ ದೇಶದ ಸಂವಿಧಾನ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದನ್ನೇ ತಪ್ಪು ಅಂತ ಹೇಳೋದಾದ್ರೆ ಇದು ಯೂನಿವರ್ಸಿಟಿನ ಅಥವಾ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇನ್ಫ್ಯಾಕ್ಟ್ ಕೆಲ ದೃಶ್ಯಗಳಲ್ಲಿ ನೀವು ಗಮನಿಸಿರಬಹುದು, ಈಗಲೇ ರಿಜಿಸ್ಟ್ರಾರ್ ಮುಂದೆ ಕೂತಿದ್ದಾರೆ.